ಅಕ್ಷಯ ತೃತೀಯ ದಿನಾನ ಒಂದು ಮೋಸ್ಟ್ ಆಸ್ಪಿಷಿಯಸ್ ಡೇ ಆ್ಯಂಡ್ ಪವರ್ಫುಲ್ ಡೇ ಅಂತ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಇಟ್ ರೆಪ್ರೆಸೆಂಟ್ಸ್ ನೆವರ್ ಎಂಡಿಂಗ್ ಪ್ರಾಸ್ಪ್ಯಾರಿಟಿ, ವೆಲ್ತ್ ಆ್ಯಂಡ್ ಗ್ರೋತ್. ಈ ಅಕ್ಷಯ ತೃತೀಯ ದಿವಸ ನೀವು ಏನನ್ನ ಪರ್ಚೇಸ್ ಮಾಡಿದ್ರೆ ಅಥವಾ ಕೊಂಡ್ಕೊಂಡು ಬಂದರೆ ನಿಮಗೆ ಅಭಿವೃದ್ಧಿ ಆಗುತ್ತೆ, ಗ್ರೋತ್ ಸಿಗುತ್ತೆ, ವೆಲ್ತ್ ಸಿಗುತ್ತೆ ಆ್ಯಂಡ್ ಮಲ್ಟಿಪ್ಲೈ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಯಾವಾಗಲೂ ಸೆಂಚುರೀಸಿಂದ ಬಂದಿರೋದು ಏನು ಅಂದರೆ ಗೋಲ್ಡನ್ನು ಪರ್ಚೇಸ್ ಮಾಡೋದು. ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಗೋಲ್ಡ್ ಕಾಯಿನ್ಸ್, ಗೋಲ್ಡ್ ಬಾರ್ಸ್, ಗೋಲ್ಡ್ ಜ್ಯುವೆಲ್ರಿ, ಅಥವಾ ನೆಕ್ಸ್ಟ್ ನಿಮಗೆ ಸಿಲ್ವರ್ ಕಾಯಿನ್, ಸಿಲ್ವರ್ ಜ್ಯುವೆಲ್ರಿ, ಸಿಲ್ವರ್ದು ಯಾವುದಾದ್ರೂ ಒಂದು ಲೋಟ ತಗೋಬೋದು, ಅಥವಾ ಎನಿಥಿಂಗ್ ವಿಚ್ ಇಸ್ ಸಿಲ್ವರ್ ಐಟಮ್. ಅದೂ ಆಗಲ್ವಾ, ಕಾಪರ್ ಐಟಮ್ ತಗೊಳ್ಬೋದು. ಎನಿಥಿಂಗ್ ಲೈಕ್ ಒಂದು ಚಿಕ್ಕ ಸ್ಪೂನ್ ತಗೊಂಡ್ರೂ ನಡೆಯುತ್ತೆ. ಕಾಪರಲ್ಲಿ ನೀವು ಯಾವುದಾದ್ರೂ ಒಂದು ವಸ್ತು ತಗೊಳ್ಬೋದು, ಅಥವಾ ಕಳಶ ತಗೊಳ್ಬೋದು ಕಾಪರಲ್ಲಿ. ಇದು ಮೇನ್ ಫಸ್ಟ್ ಪ್ರಯಾರಿಟಿಯಲ್ಲಿ ಬರುತ್ತೆ. ನೆಕ್ಸ್ಟ್ ನೀವು ಏನು ಮಾಡ್ಬೋದು ಅಂದರೆ ಎನಿ ಗ್ರೇನ್ಸ್ ಯು ಕ್ಯಾನ್ ಬೈ. ಫಾರ್ ಎಕ್ಸಾಂಪಲ್ ನೀವು ರೈಸ್ ತಗೊಳ್ಬೋದು, ವೀಟ್ ತಗೊಳ್ಬೋದು, ಅಂದರೆ ಅಕ್ಕಿ, ಗೋಧಿ, ಅಥವಾ ನೀವು ಸಕ್ಕರೆ ತರ್ಬೋದು. ಇದೆಲ್ಲಾನು ಒಂದು ಅನ್ನಪೂರ್ಣ ದೇವಿಗೆ ನೀವು ಆರಾಧನೆ ಮಾಡ್ದಂಗಿರುತ್ತೆ. ಲ್ಯಾಂಡ್ ಪರ್ಚೇಸ್ ಮಾಡ್ಬೋದು, ಇಲ್ಲಾಂದ್ರೆ ಮನೆ ಪರ್ಚೇಸ್ ಮಾಡ್ಬೋದು, ಮನೆ ತಗೊಳ್ಬೋದು, ಈ ಥರದೆಲ್ಲ ಮಾಡ್ಬೋದು. ಯಂತ್ರಗಳು ತರ್ಬೋದು, ಅಥವಾ ಯಾವುದಾದ್ರು ಕ್ರಿಸ್ಟಲ್ಸ್ ತರ್ಬೋದು. ಈ ಥರನೂ ತುಂಬ ಆಸ್ಪಿಷಿಯಸ್ ಆಗಿರುತ್ತೆ. ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು SIP ನ ಮಾಡ್ಬೋದು, ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡುತ್ತೆ ಅಂದರೆ ಅದು ಮಾಡ್ಬೋದು. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಗೋಲ್ಡ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅಥವಾ ನೀವು ಒಂದು ಹೊಸ ಅಕೌಂಟ್ ನ ಓಪನ್ ಮಾಡ್ಬೋದು ಅವತ್ತಿನ ದಿವಸ, ಒಂದು ಹೊಸ ಬ್ಯಾಂಕ್ ಅಕೌಂಟ್, ಅಥವಾ ನ್ಯೂ ಬಿಸ್ನೆಸ್ ಓಪನ್ ಮಾಡ್ಬೋದು. ಈ ಥರದ್ದು ಮಾಡಿದ್ರೆ ನಿಮಗೆ ತುಂಬ ಪ್ರಾಸ್ಪ್ಯಾರಿಟಿ ಸಿಗುತ್ತೆ. ದಿಸ್ ಡೇ ಈಸ್ ರಿಯಲಿ ಅಮೇಝಿಂಗ್ ಈ ಥರ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಆ್ಯಂಡ್ ದೆನ್ ನೀವು ಮನೆ ಐಟಮ್ಸಲ್ಲಿ, ಹೌಸ್ ಹೋಲ್ಡ್ ಐಟಮ್ಸಲ್ಲಿ ನೀವು ಪರ್ಕೆ ಅಂದರೆ ಬ್ರೂಮ್ ಸ್ಟಿಕ್ಸ್ ತರ್ಬೋದು. ಬಿಕಾಸ್ ಇಟ್ ಸಿಂಬಲೈಸಸ್ ರಿಮೂವಿಂಗ್ ನೆಗೆಟಿವ್ ಎನರ್ಜಿ ಆ್ಯಂಡ್ ಮಹಾಲಕ್ಷ್ಮಿನ ನೀವು ನಿಮ್ಮ ಮನೆಗೆ ವೆಲ್ಕಮ್ ಮಾಡ್ದಂಗೆ ಇರುತ್ತೆ. ಸೊ ಇದೆಲ್ಲಾನು ನೀವು ಫಾಲೋ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ತಿಳಿಸಿ, ನಿಮ್ಮ ಫ್ರೆಂಡ್ಸ್ಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋ ಕೂಡ ಸೇವ್ ಕೂಡ ಮಾಡಿ, ಆ್ಯಂಡ್ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಎಲ್ರಿಗೂ ಶುಭ ಅಕ್ಷಯ ತೃತೀಯ.